ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಈಗಿನ ಯುವಕರು ಒಂದು ನಮ್ಮ ಪಕ್ಷ ಸೇರಬೇಕು. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನಮ್ಮ ಪಕ್ಷ 6 ವರ್ಷದಿಂದ ಸತತವಾಗಿ ದುಡಿಯುತ್ತಿದೆ. ತಾವೆಲ್ಲ ಲೈವ್ನಲ್ಲಿ ನೋಡ್ತಾ ಇದ್ರಿ, ಆದ್ರೆ ಮುಂದೆ ಆಗ್ಲಿಕ್ಕೆ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ದಯವಿಟ್ಟು ತಾವೆಲ್ಲ ನಮ್ಮ ಪಕ್ಷದ ಸದಸ್ಯತ್ವವನ್ನು ಪಡೆದು ತಾವು ಕೂಡ ತಾವಿರ್ತಕ್ಕಂತಹ ಗ್ರಾಮ, ಹೋಬಳಿ, ಒಂದು ತಾಲೂಕು, ಜಿಲ್ಲೆ ಮಟ್ಟದಲ್ಲಿ ಒಂದು ನಾಯಕನಾಗಿ ಬೆಳೆದುಕೊಂಡು ತಮ್ಮ ಸುತ್ತಮುತ್ತಲಿನಿರ್ತಕ್ಕಂತಹ ಏನು ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ ಅಂತರ ಬಗ್ಗೆ ತಾವೇನಂತಂದ್ರೆ ಒಂದು ನಾಯಕನಾಗಿ ಹೋರಾಟ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ. ಹಾಗಾಗಿ ತಾವೆಲ್ಲ ಪಕ್ಷದ ಸೈನಿಕರಾಗಂತರು, ಸದಸ್ಯತ್ವ ಪಡೆಯಂತರು ನಮ್ಮ ಅಭಿಯಾನ ಇವತ್ತು ಮಧ್ಯಾಹ್ನ 1:30 ಗಂಟೆ ತನಕ ಬೀದರ್ನಲ್ಲೇ ಇರ್ತದೆ. ತಾವು ಲೈವ್ ನೋಡಿಕೊಂಡು ಬಂದು ತಾವು ಸದಸ್ಯತ್ವವನ್ನು ಪಡಿಬೇಕಂತಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಹನುಮಂತ ಮಟ್ಟೆ, ಬೀದರ್ ಜಿಲ್ಲಾ ಅಧ್ಯಕ್ಷ. ಈಗ ತುಕಾರಾಮ್ ಗೌರಿ ಅವರು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ಈ ರಾಜ್ಯದಲ್ಲಿ ತಾವೆಲ್ಲರೂ ನೋಡಿರುವ ಹಾಗೆ, ಕಂಡಿರುವ ಹಾಗೆ ಈಗಾಗಲೇ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂತಹ ಪಕ್ಷಗಳು ಅವು ಜೆಸಿಬಿ ಪಕ್ಷಗಳು. ಹಾಗಾಗಿ ಇವರ ಕೆಲಸಗಳೇನು, ಇವರ ಕಾರ್ಯಗಳೇನು, ಇವರ ಸಾಧನೆಗಳೇನು ಅಂತೇಳಿ ಈಗಾಗಲೇ ಜನರಿಗೆ ಗೊತ್ತಿದೆ. ನಾವೇನು ಹೇಳಬೇಕಾಗಿಲ್ಲ ಅವರು ಅದ್ರ ಬಗ್ಗೆ. ಇಡೀ ದೇಶ ಭ್ರಷ್ಟಾಚಾರ ಮತ್ತು ಲಂಚಗುಳಿತನದಿಂದ ಬೇಸತ್ತು ಹೋಗಿದೆ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಸರಿಯಾಗಿ ಸದ್ಬಳಕೆ ಆಗದೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳ ಮುಖಾಂತರ ಅಧಿಕಾರಿಗಳು ಸೇರಿಕೊಂಡು ಇಡೀ ಅನುದಾನವನ್ನ ಕೊಲೆ ಹೊಡಿತಕ್ಕಂಥ ಕೆಲಸ ಈ ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನ ಕಡಿವಾಣಿಸಬೇಕಾಯ್ತು ಅಂತಂದಾಗ ನಾವು ಕೆಆರ್ಎಸ್ ಪಕ್ಷವನ್ನ ಸೇರಲೇಬೇಕಾಗಿದೆ. ಬಂಧುಗಳೇ, ತಾವೆಲ್ಲರೂ ಈ ಒಂದು ಕೆಆರ್ಎಸ್ ಪಕ್ಷವನ್ನು ಸೇರ್ಕೊಂಡು ಸದಸ್ಯತ್ವ ತೆಗೆದುಕೊಂಡು ಇಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು ಅಂದಾಗ ನಿಮ್ಮ ಊರುಗಳಲ್ಲಿ ಲಂಚ ಇಲ್ಲದೆ ರೈತರ ಬಡವರ ಜನಸಾಮಾನ್ಯರ ಕೆಲಸಗಳನ್ನು ಮಾಡಿ ಕೊಡಬಹುದು. ಬಡವರಿಗೆ ಅಗತ್ಯವಿರುವ ಬಿಪಿಎಲ್ ಕಾರ್ಡ್, ಪಿಂಚಣಿ, ಗೃಹಲಕ್ಷ್ಮಿ, ಸಬ್ಸಿಡಿ ಸಾಲಗಳು, ಮನೆ ಇತ್ಯಾದಿಗಳನ್ನು ಸುಲಭವಾಗಿ ಯಾವುದೇ ವಿಳಂಬ ಇಲ್ಲದೆ ಕೊಡಿಸಬಹುದು. ನಿಮ್ಮ ನ್ಯಾಯಪರವಾದ ಸರ್ಕಾರಿ ಕೆಲಸಗಳನ್ನು ಕೆಆರ್ಎಸ್ ಪಕ್ಷದ ಶಕ್ತಿ ಬಳಸಿ ಯಾವುದೇ ಲಂಚವಿಲ್ಲದೆ ವಿಳಂಬವಿಲ್ಲದೆ ಮಾಡಿಸಿಕೊಡಬಹುದು. ನಿಮ್ಮ ಗ್ರಾಮ ಪಂಚಾಯಿತಿ, ನಾಡ ಕಚೇರಿ, ತಾಲೂಕು ಕಚೇರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಬ್ಬಂದಿಗಳನ್ನು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸುವ ರೀತಿ ಮಾಡಬಹುದು. ಕೆಆರ್ಎಸ್ ಪಕ್ಷದ ಶಕ್ತಿ ಬಳಸಿ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬಹುದು. ಕೆಆರ್ಎಸ್ ಪಕ್ಷ ಶಕ್ತಿ ಬಳಸಿ ನಿಮ್ಮ ಊರಿನ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು, ಔಷಧಿಗಳು, ವೈದ್ಯಕೀಯ ಸೇವೆಗಳು ಸಿಗುವ ಹಾಗೆ ಮಾಡಬಹುದು. ರೈತರಿಗೆ ಸಂಬಂಧಪಟ್ಟ ರಸಗೊಬ್ಬರ, ಸಬ್ಸಿಡಿ, ಬೆಳೆ ಪರಿಹಾರ, ಟಿಸಿ, ಭೂಮಿ ಪರಿಹಾರ ಇತ್ಯಾದಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಸಹಾಯ ಮಾಡಬಹುದು. ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿಗಳಿಂದ ಬಾಕಿರುವ ಎಲ್ಲಾ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಕೆಆರ್ಎಸ್ ಪಕ್ಷದ ಶಕ್ತಿ ಬಳಸಿ ಮಾಡಿಸಿ ಗ್ರಾಮದ ಅಭಿವೃದ್ಧಿಯಲ್ಲಿ ಪಾತ್ರ ನಿಭಾಯಿಸಬಹುದು. ನಿಮ್ಮ ಊರಿನಲ್ಲಿ ಭ್ರಷ್ಟಾಚಾರ, ಕರ್ತವ್ಯಲೋಪವೆಸಗಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿ ಜೈಲಿಗೆ ಕಳುಹಿಸಬಹುದು. ಕೆಆರ್ಎಸ್ ಪಕ್ಷ ಸೇರಿ ನಿಮ್ಮ ಊರಿನಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಸ್ವಚ್ಛ ರಾಜಕಾರಣ ಮಾಡುವ ರಾಜಕೀಯ ನಾಯಕರಾಗಿ ಹೊರಹೊಮ್ಮಬಹುದು ಅಂತಕ್ಕಂಥ ಉದ್ದೇಶದಿಂದ ಶ್ರೀರಂತಿಗೆ ನವ ಯುವಕರು ಯಾರು ಸ್ವಚ್ಛ ರಾಜಕಾರಣ ಮಾಡಬೇಕಂತೇಳಿ ಬಯಸ್ತಿರೋ ಅಂತವರೆಲ್ಲರೂ ದಯವಿಟ್ಟು ಕೆಆರ್ಎಸ್ ಪಕ್ಷವನ್ನ ತಾವು
ಹಿಂದೆ ಈಗಲೇ ಇಲ್ಲೇ ಸದಸ್ಯತ್ವವನ್ನು ಪಡೆದುಕೊಂಡು ನೀವು ಕೆಆರ್ಎಸ್ ಪಕ್ಷದ ಸದಸ್ಯರಾಗಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ. ವಾತಾವರಣ ಅದೆಲ್ಲ ಇಡೀ ಹೊರಗಡೆ ಎಲ್ಲ ಆವರಣ ನೋಡಿದ್ರೆ ಎಲ್ಲ ಎಂಪ್ಲಾಯೀಸ್ ಸ್ವಾಗತ ತಗೊಂಡಿಂದ ಹಿಡಿದು ಪ್ರತಿಯೊಬ್ಬರ ಕೆಲಸಗಳು ಹೆಣ್ಮಕ್ಳಿಗೆ ಅದೊಂದು ಹೆಣ್ಮಗಳನ್ನು ಕೇಳಿದೆ ಏನಮ್ಮ ಅಂದರೆ ನಮ್ಮ ಕೃತಜ್ಞವಾದ ಒಂದು ವಿದ್ಯಾರ್ಥಿಗಳ ಏನು ಮಾಡಿದ್ರೆ ಅದು ನೀನೇನು ಆ ನೋಡಿಂದ ಓಡಿಸುತ್ತೆ ನೀನೇನು ಹೆಂಗಸರು ಕೂತಿದ್ರೆ ಒಪ್ಪಿಲ್ಲ ಇಲ್ಲಿ ನಿಮ್ಮ ಸಾಗರ್ ಚಂದ್ರ ಬರ್ತಾನೆ ಇಲ್ಲಿಗೆ ಡೈರೆಕ್ಟ್ ಈಶ್ವರ್ ಚಂದ್ರ ಮಿನಿಸ್ಟ್ರು ಅಪ್ಪ ಮಂತ್ರಿ ಮಗ ಸಂಸದ ಇವರಿಬ್ಬರು ಬರ್ತಾರೆ ಇಲ್ಲಿ ನಿಮ್ಮ ಕೆಲಸವನ್ನು ನೀವೇ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ಹೊಣೆಗಾರಿಕೆ ಅಂತ ತಿಳ್ಕೊಂಡು ನೀವು ಅವ್ರನ್ನ ಮುಖ್ಯಪತಿ ಕೇಳಬೇಕು. ಇದು ಎಲ್ಲ ಜೆಸಿಬಿ ಪಕ್ಷಗಳ ರಾಜಕಾರಣಿಗಳ ನಾಯಕರ ಹಣೆ ಬರನೇ ಇದೆ. ಹಿಂದೆ ತಮಟೆ ಬಡಿಸ್ಕೊಂಡ್ಬಿಟ್ಟು ಜೈಕಾರ ಹಾಕಿಸ್ಕೋತಾರೆ, ಬಿರಿಯಾನಿ ತಿನ್ನಿಸ್ಬಿಟ್ಟು ಬೆಂಕಿ ಹೊಡೆಸ್ಬಿಟ್ಟು ಕೆಲಸ ಮಾಡಿಸ್ಕೋತಾರೆ. ದಯವಿಟ್ಟು ಇದರಿಂದ ದೂರ ಇರಿ. ಇದರಿಂದೆಲ್ಲ ನಿಮಗೆ ಈ ಸಂಕೋಲೆಯಿಂದ ಗುಲಾಮಿ ಸಂಸ್ಕೃತಿ ಸಂಕೋಲೆಯಿಂದ ಹೊರಬರಬೇಕಾದ್ರೆ ಕೆಆರ್ಎಸ್ ಪಕ್ಷ ಒಂದೇ ನಿಮಗೆ ಆಲ್ಟರ್ನೇಟಿವ್, ಅದೊಂದೇ ಬದಲಿ ವ್ಯವಸ್ಥೆ. ನಮಸ್ಕಾರ. ಬಾಲ್ಯ ಬಂಧುಗಳೇ, ಕನ್ನಡ ಬಂಧುಗಳೇ, ಕರ್ನಾಟಕದ ಸ್ವಂತ ತುದಿ ಬೀದರ್ ಮತ್ತೆ ವಿಜಯಪುರ. ಅದು ಕನ್ನಡ ಮಣ್ಣಿಗೆ ಇಟ್ಟ ಕಿರೀಟದಂತೆ ಇದೆ. ಕಿರೀಟ ಅಂದ್ರೇನು? ಅದು ಸಾರ್ವಭೌಮ ಅಧಿಕಾರದ ಸಂಕೇತ ಕಿರೀಟ. ಹೌದು ಅಲ್ವಾ? ಸಾರ್ವಭೌಮ ಅಧಿಕಾರ ಯಾರಲ್ಲಿದೆ? ಪರಮಾಧಿಕಾರ ಯಾರಲ್ಲಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕೈಯಲ್ಲಿದೆ. ಪರಮಾಧಿಕಾರ ನೀವು ಓಟ್ ಹಾಕಿದ ತಕ್ಷಣ ಮುಗ್ದೋಗೋದಿಲ್ಲ. ನೀವು ಯಾವತ್ತು ಬೇಕಾದ್ರೂ ನೀವು ನಿಮ್ಮ ಶಾಸಕನ ಕುಕ್ಕೆ ಪಟ್ಟಿ ಇಟ್ಕೊಂಡು ಕೇಳ್ಬೋದು. ಅವ್ನು ನಿಮ್ಮ ಮಾತನ್ನು ಕೇಳಿದ್ರೆ ನಮಗೆ ಇಂಥ ಕೆಲಸ ಆಗಬೇಕು. ತೋಟಗಾರಿಕೆ ಇಲಾಖೆಯಲ್ಲಿ ಹೆಣ್ಮಕ್ಳಿಗೆ ಅವರ ಪ್ರಕೃತಿ ಬಾಧೆಯನ್ನ ತೀರಿಸಿಕೊಳ್ಳೋದಕ್ಕೆ ಜಾಗ ಇಲ್ಲ. ಏನಾಗಿದೆ ನಿಮಗೆ? ನಿಮ್ಮ ಹತ್ರ ದುಡ್ಡಿಲ್ವಾ? ಏನಾಯ್ತು? ಮತ್ತು ಅದನ್ನು ಮಾಡಿ ಅಂತ ಕೇಳೋ ಅಧಿಕಾರ ಕೂಡ ನಿಮಗಿದೆ. ಈ ರಸ್ತೆ ಹರಿದೋಗಿದೆ, ಅದನ್ನು ಸರಿ ಮಾಡಿಸಿ ಅಂತ ಕೇಳೋ ಅಧಿಕಾರ ಕೂಡ ನಿಮಗಿದೆ. ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಡಾಕ್ಟರ್ ಇಲ್ಲ, ಅದನ್ನ ವ್ಯವಸ್ಥೆಗೊಳಿಸಿ ಅಂತ ಕೇಳೋ ಅಧಿಕಾರ ಕೂಡ ನಿಮಗಿದೆ. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಅವ್ರಿಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳೋ ಅಧಿಕಾರ ಕೂಡ ನಿಮಗಿದೆ. ಈ ರೀತಿ ಪರಮಾಧಿಕಾರವನ್ನ ನಮ್ಮಲ್ಲೇ ಇಟ್ಕೊಂಡು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವೇನಪ್ಪ ಬಿಡೋದು? ಹೀಗಾಗಿದೆ ಪರಿಸ್ಥಿತಿ. ಆ ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ ಮಹನೀಯರೇ, ಪರಮಾಧಿಕಾರ ಅನ್ನೋದು ನಮ್ಮ ಕೈಲೇ ಐತೆ. ನಾವು ಯಾವಾಗ ಅದನ್ನ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸಲೇಬೇಕು. ಯಾರ ದ್ರೋಹಿಗಳಿದ್ದಾರಲ್ಲ, ಜನದ್ರೋಹಿಗಳು, ಅವ್ರನ್ನ ದಂಡಿಸಬೇಕಾದಾಗ ದಂಡಿಸಲೇಬೇಕು. ಇಲ್ಲೇ ಹೋದ್ರೆ ಪ್ರಜಾಪ್ರಭುತ್ವದ ಆರೋಗ್ಯ ಸರಿ ಹೋಗೋದಿಲ್ಲ. ಆ ಕಾರಣಕ್ಕಾಗಿ ಎಲ್ಲೇಳಿ ಕನ್ನಡಿಗರಿಗೆ ಅಂತ ನಿಮ್ಮನ್ನ ಹೇಳ್ಸೋದಕ್ಕೆ ನಾವು ಬಂದಿದ್ದೀವಿ. ಹೇಳ್ಕೊಡ್ಬೇಕು. ನೀವು ಹೋಗಿ ಜೆಪಿ ಪಕ್ಷಗಳು ಹಿಂದ್ಗಡೆ ಶಾಸಕರ ಬಾಲ ಇಟ್ಕೊಂಡು ಹೋಗಬೇಡಿ. ಮತ್ತೆ ನೀವು ₹100 ಕೊಟ್ಟು ಸದಸ್ಯರ ಪಡೆಯಿರಿ ಕೆಆರ್ಎಸ್ ಪಕ್ಷದಿಂದ. ನಿಮ್ಮೂರಿಗೆ, ನಿಮ್ಮ ಕೈಲಿಗೆ, ನಿಮ್ಮ ಬಿಟ್ಟಿಗೆ ನೀವೇ ಮುಖಂಡರಾಗಿ, ಆ ಮೂಲಕ ನೀವೇ ಅಧಿಕಾರ ಚಲಾಯಿಸಿ, ನಿಮಗೆ ಜನಕ್ಕೆ ಏನ್ ಬೇಕೋ ಅದನ್ನ ನೀವೇ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನಿಮ್ಮಲ್ಲಿರುವ ಶಕ್ತಿಯನ್ನ ತೋರ್ಸೋದಕ್ಕೆ ನಿಮಗೆ ಬಂದಿದ್ದೀವಿ. ಇದರಿಂದ ನೀವು ಕಲ್ತ್ಕೊಳ್ಳಿ, ಕಲ್ತ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಹಕ್ಕನ್ನ ಚಲಾಯಿಸಿ, ನಿಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಿ, ನ್ಯಾಯವನ್ನ ಪಡೆಯಿರಿ. ಅಕ್ರಮ, ಅನ್ಯಾಯ, ದ್ರೋಹ ಎಲ್ಲ ನಡೀತಿದೆ, ಅದನ್ನ ಪ್ರತಿಭಟಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಬರುವ ನವೆಂಬರ್ ರಾಜ್ಯೋತ್ಸವ ದಿನ, 1ನೇ ತಾರೀಕು, ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ದೊಡ್ಡ ಸಭೆ ಕರೆಯುತ್ತಿದ್ದೇವೆ. ಕೆಆರ್ಎಸ್ ಪಕ್ಷ ಒಂದು ದೊಡ್ಡ ಸಮಾವೇಶವನ್ನು ಅವತ್ತು ಆಚರಿಸುತ್ತಲಿದೆ. ಅದಕ್ಕೆ ತಂದು ಡೀಲರು ಬಂದು ಭಾಗವಹಿಸಿ ಮುಂದೆ ಕರ್ನಾಟಕವ ಯಾವ ಮಾದರಿಯಲ್ಲಿ ನಾವು ಕಟ್ಟಬೇಕು,
ಇವತ್ತಿನ ಇರುವಂತ ಕಳ್ಳ ರಾಜಕಾರಣಿಗಳ ಮಾದರಿಯಲ್ಲಿ ಕಟ್ಟುವುದೇ ಮುಂದುವರಿಸುವುದೇ ಇಲ್ಲ. ನೈತಿಕವಾಗಿ ನಮ್ಮ ಮಹಾನುಭಾವ ಬಸವಣ್ಣ ಮತ್ತೆ ಅಂಬೇಡ್ಕರ್ ಹೇಳಿದ್ರಲ್ಲ, ನೈತಿಕ ಶಕ್ತಿಯೇ ನಿಜವಾದ ಶಕ್ತಿ. ಅದು ಎಲ್ಲರ ರಕ್ಷಣೆಯನ್ನು ಮಾಡುತ್ತದೆ. ನೀತಿ ಮತ್ತು ಕಾನೂನು ಎಲ್ಲರ ರಕ್ಷಣೆಯನ್ನ ಮಾಡುತ್ತದೆ. ಸಂವಿಧಾನವುದು ನಮ್ಮ ಧರ್ಮ, ಸಂವಿಧಾನ ನಮ್ಮೆಲ್ಲರ ಧರ್ಮ. ಅದಲ್ಲದೆ ಬೇರೆ ಬೇರೆ ಧರ್ಮ ಇರೋದು ಕೇವಲ ಪಂಥಗಳು. ಅವು ಯಾವ ಉಪಯೋಗಿಸೋದಿಲ್ಲ. ನಿಮ್ಮ ಮನೆಯಲ್ಲಿ ಆಚರಿಸ್ಕೊಳ್ಳಿ ನಿಮ್ಮ ರೀತಿ ನೀತಿಗಳನ್ನ. ಬೇರೆ ವಿಚಾರ. ಮೊದಲು ಸಂವಿಧಾನವನ್ನ ರಕ್ಷಣೆ ಮಾಡಿ, ಕಾನೂನನ್ನ ರಕ್ಷಣೆ ಮಾಡಿ, ಆ ಮೂಲಕ ನಮಗೆ ಆರ್ಟಿಕಲ್ 51ರ ರೀತಿ, ಸಂವಿಧಾನದ ಆರ್ಟಿಕಲ್ 51ರ ರೀತಿ ನಾವು ಸಮಾಜದ ಉನ್ನತಿಗಾಗಿ ಹೋರಾಟ ಮಾಡುವ ಅಧಿಕಾರ ಕೂಡ ನಮಗೆ ಇದೆ. ಅದನ್ನ ಉಪಯೋಗಿಸೋದು ನಾವೆಲ್ಲರೂ ಸೇರಿ ಸಮಾಜದ ಉನ್ನತಿಯನ್ನ ಹಾರೈಸಿ ಆಶಿಸಿ ಆ ರೀತಿ ಒಂದು ಪ್ರಯೋಗ ಮಾಡಿ ನಾವು ಸಮಾಜವನ್ನ ಮೇಲೆತ್ತೋಣ ಬನ್ನಿ ಅನ್ನೋದು ನಮ್ಮ ಆಸೆ ಆಗಿದೆ. ಮಹಾನುಭಾವರೇ, ಆ ಕಾರಣಕ್ಕಾಗಿ ತಾವೆಲ್ಲರೂ ನಮ್ಮ ಜೊತೆ ಬನ್ನಿ, ಪಕ್ಷಕ್ಕೆ ಸದಸ್ಯರಾಗಿ ದೇಣಿಗೆ ಕೊಡಿ, ನೀವು ಮುಖಂಡರಾಗಿ ಬೆಳೆಯಿರಿ, ಸಮಾಜವನ್ನ ಬೆಳೆಸಿರಿ ಅಂತ ನಮ್ಮ ಯುವ ಮಿತ್ರರಲ್ಲಿ ವಿನಂತಿ ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸಿದ್ದೇನೆ. ಎಲ್ರಿಗೂ ನಮಸ್ಕಾರ.